ಸೂಪರ್ ಆಗಿ ಬಂದಿದೆ ಮೀನು ಫ್ರೈ, ಅದು ಕೂಡ ಸೌದೆ ಒಲೆಯಲ್ಲಿ ಫ್ರೈ ಮಾಡಿದ್ದು. ಆ ತೆಂಗಿನೆಣ್ಣೆಯ ಘಮ ಅಂತೂ ಸೂಪರ್ ಆಗಿದೆ. ಹಾಯ್ ಎಲ್ಲರಿಗೂ, ಮ್ಯಾಂಗ್ಳೂರ್ ಫಿಶ್ ಕಾರ್ನರಿಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಸ್ಪೆಷಲ್ ಆಗಿ ಬಂಗುಡೆ ಹಾಗೂ ಮಾಂಜಿ ಮೀನಿದ್ದು ಫ್ರೈ ಅನ್ನ ಮಾಡ್ತಾ ಇದ್ದೀನಿ. ಮೀನು ಫ್ರೈ ಮಾಡ್ಲಿಕ್ಕೆ ಮಸಾಲೆಯನ್ನ ರೆಡಿ ಮಾಡುವ. ಇಲ್ಲಿ ನಾನು ಬ್ಯಾಡಿಗೆ ಮೆಣಸನ್ನು ತಗೊಂಡಿದ್ದೀನಿ, 1 ಕೈ ಮುಷ್ಟಿಯಷ್ಟು. ಓಕೆ, ಸೊ ಇದನ್ನು ನಾನು ಬಿಸಿ ನೀರಲ್ಲಿ ನೆನೆಸಿಟ್ಟಿದ್ದೆ. ಸುಮಾರು ಅರ್ಧ ಗಂಟೆ ನಾನು ಇದನ್ನು ನೆನೆಸಿಟ್ಟಿದ್ದೆ. ನೋಡಿ, ಒಳ್ಳೆ ಸಾಫ್ಟ್ ಆಗಿದೆ ಮೆಣಸು. ನಮಗೆ ರುಬ್ಲಿಕ್ಕೆಲ್ಲ ತುಂಬ ಒಳ್ಳೆಯದಾಗುತ್ತೆ. ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಇಷ್ಟು ಸಾಫ್ಟ್ ಆಗಬೇಕು ನೋಡಿ ಮೆಣಸು. ಓಕೆ, ಇದಕ್ಕೆ ಸ್ವಲ್ಪ ಹುಳಿಯನ್ನು ಹಾಕುವ. ನೋಡಿ, ಸಿಂಪಲ್ ಮಸಾಲ, ಇದರಷ್ಟು ಟೇಸ್ಟ್ ಯಾವುದೂ ಇಲ್ಲ. ನೋಡಿ, ಹುಳಿ, ಮೆಣಸು ಹಾಗೂ ಹುಳಿ, ಹಾಗೆ ಸ್ವಲ್ಪ ಕಲ್ಲುಪ್ಪು, ಹಾಗೆ ಸ್ವಲ್ಪ ಅರಶಿನ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು. ಇದಿಷ್ಟನ್ನು ನೈಸಾಗಿ ಕಡಿಮೆ ನೀರು ಹಾಕಿ ರುಬ್ಬಿ ತರ್ತೇನೆ. ನೋಡಿ, ಸೂಪರ್ ಆಗಿರುವಂಥ ಮೀನು ಮಸಾಲ ರೆಡಿಯಾಗಿದೆ. ಮೀನನ್ನು ಕೋಟ್ ಮಾಡುವ. ಓಕೆ, ಚೆಂದ ಮಾಡಿ ಮೀನಿಗೆ ಮಸಾಲೆಯನ್ನು ಹಾಕಿದರೆ ಆಯಿತು. ಭಾರಿ ಒಂದು ಒಳ್ಳೆ ಮಸಾಲ, ಸಿಂಪಲ್ ಆದರೆ ಒಳ್ಳೆ ಟೇಸ್ಟಿಯಾಗಿರುವಂಥ ಮಸಾಲ. ನಮ್ಮ ಹಿರಿಯರೆಲ್ಲ ಹೀಗೇ ಮೀನಿಗೆ ಮಸಾಲಾನ ಹಾಕ್ತಾಯಿದ್ರು. ಮೆಣಸು, ಉಪ್ಪು, ಹುಳಿ, ಇಷ್ಟು ಸಾಮಗ್ರಿ, ಅರಿಶಿಣದ ಪುಡಿ. ಓಕೆ, ಇದೊಂದು 10 ನಿಮಿಷ ಹೀಗೆ ಇರಬೇಕು. ಮೀನಿಗೆಲ್ಲ 10 ನಿಮಿಷ ಮ್ಯಾರಿನೇಟ್ ಮಾಡಿದರೆ ಸಾಕಾಗ್ತದೆ. ಮಾಂಜಿ ಮೀನು ಮೀನು ಒಳ್ಳೆ ರೀತಿಯಲ್ಲಿ ಮ್ಯಾರಿನೇಟ್ ಆಗಿದೆ. ಈಗ ಇದನ್ನ ಫ್ರೈ ಮಾಡುವ. ತೆಂಗಿನೆಣ್ಣೆ ಹಾಕ್ತಾ ಇದ್ದೀನಿ. ತೆಂಗಿನೆಣ್ಣೆಯಲ್ಲಿ ಫ್ರೈ ಮಾಡುವ. ಸ್ವಲ್ಪ ಎಕ್ಸ್ಟ್ರಾ ಮಸಾಲ ಇತ್ತು, ಅದನ್ನು ಇದ್ರ ಮೇಲೆ ಹಾಕ್ತಾ ಇದ್ದೀನಿ. ಮಸಾಲೆಗೆ ಸ್ವಲ್ಪ ನೀರನ್ನು ಹಾಕಿ ಹಾಕ್ತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿರುತ್ತೆ ಈ ಥರ ಎಕ್ಸ್ಟ್ರಾ ಮಸಾಲ ಹಾಕಿ ಫ್ರೈ ಮಾಡಿದರೆ. ಮೀನು ಫ್ರೈ ಆಗಿದೆ, ತೆಗೆದು ಬಿಡುವ. ಸೂಪರ್ ಆಗಿ ಬಂದಿದೆ ಮೀನು ಫ್ರೈ, ಅದು ಕೂಡ ಸೌದೆ ಒಲೆಯಲ್ಲಿ ಫ್ರೈ ಮಾಡಿದ್ದು. ಆ ತೆಂಗಿನೆಣ್ಣೆಯ ಘಮ ಅಂತೂ ಸೂಪರ್ ಆಗಿದೆ ನೋಡಿ. ವಾವ್, ಮೀನು ಫ್ರೈ ಮಾಡಿ ಆಯಿತು, ಸೂಪರ್ ಆಗಿ ಬಂದಿದೆ. ಟೇಸ್ಟ್ ಮಾಡಲಿಕ್ಕೆ ನಮ್ಮ ಜೊತೆ ರಾಮ್ ಮತ್ತೆ ಧರ್ಮೇಂದರ್ ಅವರಿದ್ದಾರೆ. ಅವರೀಗ ಟೇಸ್ಟ್ ಮಾಡಿ ಹೇಳ್ತಾರೆ. ಒಬ್ಬರಿಗೆ ಬಂಗುಡೆ ಮೀನು ಕೊಟ್ಟಿದ್ದೇನೆ, ಒಬ್ಬರಿಗೆ ಮಾಂಜಿ ಮೀನು ಕೊಟ್ಟಿದ್ದೇನೆ. ಸೊ ಎರಡಕ್ಕೆ ಸಹ ಮಸಾಲ ಸೇಮ್. ಯಾವ ಮೀನಾದರೂ ಈ ಮಸಾಲೆ ಹಾಕಿ ನೋಡಿ ನೀವು, ಸೂಪರ್ ಆಗುತ್ತೆ. ನಿಮಗೆ ಕೂಡ ಇದೇ ರೀತಿ ಫಿಶ್ ಸ್ಟಾಲ್ ಅಥವಾ ಫಿಶ್ ಕಾರ್ನರ್ ಹಾಕಿ ಬಿಸ್ನೆಸ್ ಮಾಡಲಿಕ್ಕೆ ಈ ಥರ ನೀವು ಮಾಡ್ಬೋದು. ಒಳ್ಳೆ ಒಂದು ಐಡಿಯಾ ಮಾತ್ರ. ಹೇಗಾಗಿದೆ? ಸೂಪರ್. ಓಕೆ, ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಚೆನ್ನಾಗುಂಟು. ಓಕೆ, ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ವಿಡಿಯೋನ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ. ಓಕೆ, ಬಾಯ್.